ಕೃಷ್ಣಾ ನದಿ ನೀರಿನ ಒತ್ತಡಕ್ಕೆ ಮುರಿದಿದೆ ಬ್ಯಾರೇಜ್ ಗೇಟ್. ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಸರ್ವನಾಶವಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಇದೀಗ ಮುರಿದಿದೆ. ಬ್ಯಾರೇಜ್ ಅಲ್ಲಿದ್ದಂತಹ 6 ಟಿಎಂಸಿಗೂ ಹೆಚ್ಚು ನೀರು ಪೋಲಾಗಿದೆ. ಜಮಖಂಡಿಯ ಹಿಪ್ಪರಗಿ ಬ್ಯಾರೇಜಿನ ಗೇಟ್ ಈಗ ಮುರಿದು ಬಿದ್ದಿದೆ. 22ನೇ ಗೇಟ್ ಅಲ್ಲಿ ಮುರಿದು ಬಿದ್ದಿರೋದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಹಿಪ್ಪರಗಿ ಬ್ಯಾರೇಜ್ ಅಲ್ಲಿದ್ದ 6 ಟಿಎಂಸಿಗೂ ಹೆಚ್ಚು ನೀರು ಇದೀಗ ಪೋಲಾಗಿದೆ. ಸ್ಥಳಕ್ಕೆ ಜಮಖಂಡಿ ಬನಹಟ್ಟಿ ತಹಶೀಲ್ದಾರ್ಗಳು ದೌಡಾಯಿಸಿದ್ದಾರೆ. ನೀರಾವರಿ ಇಲಾಖೆಯ ಇಂಜಿನಿಯರ್ಗಳಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದ್ದು 10/8/2024ರಂದು ಬಳ್ಳಾರಿಯಲ್ಲಿ ತುಂಗಾಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಒಂದು ಗೇಟ್ ಅಳವಡಿಕೆಗೆ 3-4 ತಿಂಗಳು ಬೇಕಿತ್ತು. ಇದೀಗ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಹಾಳಾಗಿದೆ, ನೀರು ಪೋಲಾಗಿದೆ. ಈಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಅಕ್ಕಪಕ್ಕದ ಒಂದು ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳಲ್ಲಿರುವವರು ಯಾರಿದ್ದಾರೆ ಅವರಿಗೆ ಸದ್ಯಕ್ಕಂತೂ ಅಪಾಯ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗ ಅಗತ್ಯ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ನೀರು ಪೋಲಾಗಿದೆ. 6 ಟಿಎಂಸಿಗೂ ಹೆಚ್ಚಿನ ನೀರು ಇಲ್ಲಿ ಪೋಲಾಗಿರೋದು. ಕೃಷ್ಣಾ ನದಿಯ ನೀರಿನ ಒತ್ತಡಕ್ಕೆ ಗೇಟೇ ಮುರಿದು ಬಿದ್ದಿದೆ. ಅದರ ಒಂದು ಪ್ಲೇಟ್ ಕಳಚಿ ಬಿದ್ದಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆ ಒಂದು ನೀರಿನ ರಭಸ ಇದೆಯಲ್ಲ, ನೀರಿನ ರಭಸಕ್ಕೆ ಈ ಒಂದು 22ನೇ ಗೇಟ್ ಅಲ್ಲಿ ಕಳಚಿ ಬಿದ್ದಿರುವಂಥದ್ದು. ನೀರು ಅಪಾರ ಪ್ರಮಾಣದಲ್ಲಿ ಪೋಲ ಆಗ್ತಾ ಇದೆ. ಇದೀಗ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಇಂಜಿನಿಯರ್ ಆಗಿರ್ಬೋದು ಅಥವಾ ಅಲ್ಲಿ ತಹಶೀಲ್ದಾರ್ಗಳು ಈಗ ಸ್ಥಳಕ್ಕೆ ಬಂದಿದ್ದಾರೆ ಅಲ್ಲಿ. ಬಟ್ ನೀರಂತೂ ಈಗ ಹೊಗೆ ಪೋಲಾಕಿ ಹೋಗ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇದೀಗ ನೀರು ಹರಿದು ಹೋಗ್ತಾ ಇರೋದ್ರಿಂದ ಅಲ್ಲಿ ಇರುವಂತಹ ಮನೆಗಳ ಪರಿಸ್ಥಿತಿ ಏನು, ಮುಳುಗಡೆ ಆಗುವಂತಹ ಸಾಧ್ಯತೆ ಇದೆಯಾ ಗ್ರಾಮಗಳು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಆತಂಕ ಇದೆ. ಸದ್ಯಕ್ಕೆ ಆ ಆತಂಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಈ ಒಂದು ಕ್ರಸ್ಟ್ ಗೇಟ್ ನಾವು ಬಳ್ಳಾರಿಯದ್ದನ್ನು ಗಮನಿಸ್ತಾ ಹೋಗೋದಾದ್ರೆ 2024ರಲ್ಲಿ ಬಳ್ಳಾರಿಯ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೂಡ ಮುರಿದು ಹೋಗಿತ್ತು. ಅಪಾರ ಪ್ರಮಾಣದ ನೀರು ಕೂಡ ಅಲ್ಲಿ ಪೋಲಾಗಿತ್ತು. ಆ ಒಂದು ಗೇಟ್ನ ಅಳವಡಿಕೆ ಕಾರ್ಯವನ್ನು ಮಾಡೋದಕ್ಕೇನೆ ಆಲ್ಮೋಸ್ಟ್ 3-4 ತಿಂಗಳು ಬೇಕಿತ್ತು. ಈಗ ಈ ರೀತಿಯಾಗಿ ಒಂದು ಗೇಟ್ ಮುರಿದು ಬಿದ್ದಿರೋದು. ಹಿಪ್ಪರಗಿ ಬ್ಯಾರೇಜ್ನ ಗೇಟ್ 22ನೇ ಗೇಟ್ ಮುರಿದು ಬಿದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಅಲ್ಲಿನ AC ಆಗಿರುವಂತಹ ಶ್ವೇತಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಮ್ಯಾಮ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಮ್ಯಾಮ್? ಈಗಾಗಲೇ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಮುರಿದು ಬಿದ್ದಿರುವಂಥದ್ದು. ಈಗ ಇದನ್ನ ಸದ್ಯಕ್ಕೆ ಅಲ್ಲಿನ ಸ್ಥಿತಿ ಹೇಗಿದೆ, ಜೊತೆಗೆ ಈಗ ಇದನ್ನ ಗೇಟ್ ಅನ್ನೊಂದು ಸರಿಪಡಿಸೋದಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು, ಎಷ್ಟು ನೀರೀಗ ಆಲ್ಮೋಸ್ಟ್ ಪೋಲಾಗಿದೆ? ಓಕೆ, ಈಗ ಏನು ನಮ್ದು ಹಿಪ್ಪರ್ಗಿ ಬ್ಯಾರೇಜ್ ಇತ್ತು, ಅದರದ್ದು ಗೇಟ್ ಅಂತ ನೀವ್ ಹೇಳ್ತಿದ್ರಿ. ಬಟ್ 22nd ಏನು ಗೇಟ್ಸ್ ವೆಂಟ್ಸ್ ಇರ್ತದಲ್ಲ, ಅದರದ್ದು ಕೆಳಗೆ ಹಾಕುವಂತಹ ಇದು ಪೈಪ್ ಪ್ಲೇಟ್ ಅಂತ ಹೇಳ್ತಾರೆ ನಮ್ಮವರು, ಪ್ಲೇಟ್. ಓಕೆ, ಹೋದ ವರ್ಷನೂ ಒಂದ್ಸಲ ಆಗಿತ್ತು, ಬಟ್ ದಟ್ ವಾಸ್ ನಾಟ್ ದಿಸ್ ಗೇಟ್. ಇದನ್ನ ಇವಾಗ ಇದು ಪ್ಲೇಟ್ ನೀರಿನ ಒತ್ತಡಕ್ಕೆ ಆ ರಭಸದಿಂದ ಹೋಗಿದೆ ಅಂತ ಹೇಳಿ ನಮ್ಮ ಇಂಜಿನಿಯರ್ಸ್ ಎಲ್ಲ ಹೇಳಿದ್ರು. ಸೊ ಈ ನಿಮಿತ್ತವಾಗಿ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ನೀರಿನ ಫ್ಲೋ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಬೈ ಈವ್ನಿಂಗ್ 4 o'clock ಅಥವಾ 5 o'clockಗೆ ನೀರಿನ ರಭಸ ಕಡಿಮೆ ಆಯ್ತು ಅಂತಂದ್ರೆ ಅವರು ಆ ವೆಂಟ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಲಿಕ್ಕತ್ತಾರ್ರಿ. ಅಲ್ಲಿ ಆಲ್ಮೋಸ್ಟ್ ಈಗ ನಮ್ಮ ತಹಶೀಲ್ದಾರರು ಮತ್ತು ಡಬಲ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಎಲ್ಲರೂ ಇದ್ದಾರ. DC ಅವರು ಫೋನ್ ಮಾಡಿ ಎಲ್ಲರಿಗೂ ಮಾಹಿತಿ ಕೊಟ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈಗ ಸದ್ಯ ಇಂಜಿನಿಯರ್ ಅವರು AEE ಮತ್ತು ಡಬಲ್ ಅವರು ಹೇಳೋ ಪ್ರಕಾರ ಸುಮಾರು 0.75 TMC ಅಂದ್ರೆ 1 TMC ವರೆಗೂ ನೀರು ಇವತ್ತು ಹೋಗ್ತದ. ಸೊ ಅಷ್ಟು ಫ್ಲೋ ನಮಗೆ ಸಾಧಾರಣವಾಗಿ ಇರೋದ್ರಿಂದ ಇದು ಪೋಲ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ 1 TMC ಅವರೆಗೂ ನೀರು ಹೋಯ್ತು ಅಂದ್ರೆ ಮಾತ್ರ ಆ ಪ್ಲೇಟ್ ಅನ್ನ ಹಾಕ್ಬೋದು ಅಂತ ಹೇಳಿರ್ತಾರೆ. ಸೊ ಮೇ ಬಿ 4 ಗಂಟೆ 5 ಗಂಟೆಗೆ ಅದು ನೀರಿನ ರಭಸ ಕಡಿಮೆ ಆದ ತಕ್ಷಣ ನಾವು ತ್ವರಿತವಾಗಿ ಇವತ್ತು ಸಂಜೆಯಿಂದ ನಾಳೆ ಮುಂಜಾನೆವರೆಗೂ ಅದನ್ನ ಹಾಕ್ಸೋ ವ್ಯವಸ್ಥೆ ಮಾಡಿ ರಿಸಾಲ್ವ್ ಮಾಡಿಸ್ತಿದೇವ್ರಿ. ಓಕೆ, ಈಗ ಎಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿತ್ತು ಮ್ಯಾಮ್ ಇಲ್ಲಿ?
5.20 TMC. ಓಕೆ, ಅಂದ್ರೆ 1 TMC ವರೆಗೂ ಹೋಗ್ಲೇಬೇಕು, ಅನಿವಾರ್ಯ ಈಗ ಇದನ್ನ ಪ್ಲೇಟ್ ಹಾಕಬೇಕು ಅಂತ ಹೇಳಿದ್ರೆ. ಅದು ವಾಟರ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಅದು ಹೋಗ್ಲೇಬೇಕು. ಓಕೆ, ಈಗ ಈ ರೀತಿಯಾಗಿ ನೀರು ಹರಿದು ಹೋಗ್ತಾ ಇರೋದ್ರಿಂದ ಗ್ರಾಮಗಳಿಗೆ ಏನಾದ್ರು, ಅಕ್ಕಪಕ್ಕದ ಗ್ರಾಮಗಳಿಗೆ ಏನಾದ್ರು ಭೀತಿ ಇದೆಯಾ? ಮುಳುಗಡೆ ಭೀತಿ ಆಗುವಂತಹ ಸಾಧ್ಯತೆಗಳು ಇದೆಯಾ? ಸಮಸ್ಯೆ ಇಲ್ಲ, ಇಲ್ಲ ಯಾವುದೇ ರೀತಿ ಆ ರೀತಿ ಸಮಸ್ಯೆ ಇಲ್ಲ. ಮುಂದೋಗಿ ನಮ್ಮ ಜಮಖಂಡಿ ಚಿಕ್ಕಪಡಸಲ್ಗಿ ಬ್ಯಾರೇಜ್ ಹತ್ರ ಒಂದ್ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿತ್ತು. ಅವ್ರಿಗೆ ಏನು ಜಾಸ್ತಿ ಆಟೋಮೆಟಿಕ್ ಆಗಿ ನೀರು ಹೋಗಿರ್ತದ. ಇನ್ಫ್ಯಾಕ್ಟ್ ಆ ಭಾಗದ ರೈತರಿಗೆ ಒಂದ್ ಸ್ವಲ್ಪ ಅನುಕೂಲನ ಆಗಿರ್ತದ. ಬಟ್ ಯಾವ್ದೇ ಮುಳುಗಡೆ ಅಂತ ಹೇಳಿ ಏನು ಸಮಸ್ಯೆ ಇಲ್ಲ. ಯಾವ್ದೇ ರೀತಿ ಥ್ರೆಟ್ನಿಂಗ್ ಕಾಲ್ಸ್ ಅಂತ ಇರೋದಿಲ್ಲ. ಈಗ ಮ್ಯಾಮ್, ಈಗ ನೀವು ಹೇಳಿದ್ರಿ ಅಂದ್ರೆ ಸಂಜೆ ವೇಳೆ ಅಂದ್ರೆ ಆ ಒಂದು ಫ್ಲೋದ್ ಅಬ್ಬರ ಕಡಿಮೆ ಏನಾಗುತ್ತೆ ಅದ ನಂತರ ಅಂತ ಹೇಳಿ, ಇವತ್ತೇ ಆ ಪ್ಲೇಟ್ ಅನ್ನು ಅಳವಡಿಸುವಂತ ಕೆಲಸ ಆಗತ್ತೆ? ಈಗಂದ್ರೆ ನಾವು ತುಂಗಭದ್ರಾ ಜಲಾಶಯ ಅಂದ್ರೆ ಅಲ್ಲಿ ಕ್ರಸ್ಟ್ ಗೇಟ್ ಮುರಿದು ಹೋಗಿತ್ತು. ನಾವು ತುಂಗಭದ್ರಾ ಜಲಾಶಯದ ಗಮನಿಸಿದ್ರೆ ಒಂದು ಆಲ್ಮೋಸ್ಟ್ 3-4 ತಿಂಗಳೇ ಬೇಕಾಯ್ತು. ಇಲ್ಲಿ ಆ ತರದ ಸಿಚುವೇಶನ್ ಅಲ್ಲ ಅಂತ ಹೇಳ್ತಿದ್ದೀರಿ ನೀವು? ಇಲ್ಲ, ಅಂದ್ರೆ ಆ ತುಂಗಭದ್ರಾ ಡ್ಯಾಮ್ದು ವಾಟರ್ ಇಂಟೇಕ್ ಅಂಡ್ ವಾಟರ್ ಕೆಪಾಸಿಟಿ ವಾಸ್ ವೆರಿ ಹ್ಯೂಜ್. ಇದು ಓನ್ಲಿ 6 TMC ಕೆಪಾಸಿಟಿ ಇರುವಂತಹ ಬ್ಯಾರೇಜ್ ಇದು. ಸೊ ಇದ್ರದ್ದು ಏನ್ ನಾವು ಪ್ಲೇಟ್ ಬದಲು ಮಾಡ್ಬೇಕು, ಅದನ್ನ ಆ ರಭಸ ಕಡಿಮೆ ಆಯ್ತು ಅಂತಂದ್ರೆ, ಯಾಕಂದ್ರೆ ಈ ಕಡೆಗೆ ನೀರಿನ ಮಟ್ಟ ಕಡಿಮೆನೆ ಇರೋದ್ರಿಂದ ಅಲ್ಲಿಂದ ಅವ್ರು ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಆಗ್ತದ್ರಿ, ವಿ ವಿಲ್ ಡೂ ಇಟ್. ಈಗ ಈ ಹಿಂದೆ ಕೂಡ ಈ ತರ ಆಗಿತ್ತು ಅಂತ ಹೇಳಿದ್ರಲ್ಲ ಮೇಡಮ್, ಅಲ್ಲಿ ಏನು ಸಮಸ್ಯೆ ಇಲ್ವಾ ಈಗ? ಅದೇನು ಪ್ರಾಬ್ಲಮ್ ಇಲ್ಲ ರೀ, ಅದು ಏನಿಲ್ಲ. ಹೋದ ರೇನಿ ಸೀಸನ್ಗೆ ಒಂದ್ ಸ್ವಲ್ಪ ಗೇಟ್ ಪ್ಲೇಟ್ ಏನೋ ಇದು ಆಗಿತ್ತು ಅಷ್ಟೇ. ಬಟ್ ಅದೇನು ಪ್ರಾಬ್ಲಮ್ ಇಲ್ಲ, ಅದನ್ನು ಅವಾಗ್ಲೇ ಸರಿ ಮಾಡಿದ್ರು. ಈಗ ಈ ಒಂದು ಪ್ಲೇಟ್ ನ ವಿಚಾರದಲ್ಲೇ ಹೇಳೋದಾದ್ರೆ, ಪ್ರಮುಖವಾಗಿ ಇದು ನೀವ್ ಹೇಳಿದ್ರೆ ಒಂದು ಸ್ವಲ್ಪ ಟೈಮ್ ಅಷ್ಟೇ ಬೇಕಾಗುತ್ತೆ ಅಂತ ಹೇಳಿ, ಅಂದ್ರೆ ಇದು ಪ್ಲೇಟ್ ಸವದಿದೆ ಅಥವಾ ಈ ತರದ ಹಾಳಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ ಫಸ್ಟ್ಗೆ, ಹೇಗೆ ಅಂತ ಹೇಳಿ? ಅದು AEE ಮತ್ತು ಡಬ್ಲ್ಯೂ ಅವರು ಈ ರೇನಿ ಸೀಸನ್ ಬಂದಾಗ ಅದಾದ್ಮೇಲೆ ಎಲ್ಲವನ್ನು ಚೆಕ್ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರೆ, ದಟ್ ಇಸ್ ವೆರಿ ಗುಡ್ ಕಂಡೀಷನ್ ಅಲ್ಲೇ ಇತ್ತು. ಬಟ್ ಈಗ ವಾಟರ್ ಫ್ಲೋ ಏನು ಜಾಸ್ತಿ ಆಗಿರೋದ್ರಿಂದ ಅದು ಮುರಿದು ಬಿದ್ದದ ಅಂತ ಹೇಳ್ತಾರೆ. ಬಟ್ ಇದನ್ನೆಲ್ಲ ಪೂರ್ತಿ ಕೆಲಸ ಮುಗಿದ್ಮೇಲೆ ವಿ ಶಾಲ್ ಚೆಕ್ ವಾಟ್ ಎಕ್ಸಾಕ್ಟ್ಲಿ ಥಿಂಗ್ ಹ್ಯಾಪನ್ ಟು ದೇರ್. ಈಗ ಎಷ್ಟು ಕೃಷಿ ಭೂಮಿಗಳಿಗೆ ಈ ನೀರು ಅಂದ್ರೆ ಪೂರೈಕೆ ಆಗ್ತಾ ಇತ್ತು ಈ ಒಂದು ಬ್ಯಾರೇಜ್ ನಿಂದ? ಇದು 2 ಡಿಸ್ಟ್ರಿಕ್ಟಿಗೆ ಸಂಬಂಧಿಸಿರೋದು. ಆ ಕಡೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಗ್ರಾಮಗಳು ಬರ್ತವ್ರಿ. ಈ ಕಡೆ ನಮ್ಮ ಜಮಖಂಡಿ ತಾಲೂಕಿನ ಸುಮಾರು 10-12 ಗ್ರಾಮಗಳು ಬರ್ತವೆ. ಸೊ ಆಲ್ಮೋಸ್ಟ್ ಒಂದು 30ರಿಂದ 50 ಗ್ರಾಮಗಳ ವ್ಯವಸಾಯಕ್ಕೆ ಇದು ಅನುಕೂಲ ಆಗ್ತದೆ. ಅಂಡ್ ಇವನ್ ಕುಡಿಯೋ ನೀರಿಗೆ ಜಮಖಂಡಿ ಸಿಟಿ ಕುಡಿಯೋ ನೀರು, ಆ ಕಡೆ ಕಾಗವಾಡ ಆಲ್ಮೋಸ್ಟ್ ಸಿಟಿಗಳ ಕುಡಿಯೋ ನೀರನ್ನ ನಾವು ಹಿಪ್ಪರಗಿ ಬ್ಯಾರೇಜ್ ಇಂದನೇ ಅನುಕೂಲ ಮಾಡ್ಕೊಂಡಿರ್ತೀವಿ. ಓಕೆ, ಈಗ ನೀವು ಹೇಳಿದ್ರೆ 1 TMC ಅಷ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಆ ಒಂದು 1 TMC ಅಷ್ಟು ನೀರು TMC ಅಷ್ಟು ಕಡಿಮೆ ಆಗತ್ತೆ ಅಂತ ಹೇಳಿ ಈಗ ನೆಕ್ಸ್ಟ್ ಅಂದ್ರೆ ಸಂಗ್ರಹದ ವಿಚಾರದಲ್ಲಿ ನಾವು ಗಮನಿಸೋದಾದ್ರೆ ಅದು ಸ್ವಲ್ಪ ಈ ವರ್ಷ ಕಡಿಮೆ ಆಗಬಹುದು. ಆ ವಿಷಯ ಏನದಲ್ಲ, ಆ ವಿಷಯ ದಿಸ್ ಇಸ್ ಈಗ ಇದೇನಾಗಿದೆ, ಇದು ದಿಸ್ ಇಸ್ ಆಕ್ಸಿಡೆಂಟಲ್ ಸಿಚುವೇಶನ್. ಓಕೆ, ಕಡಿಮೆ ಆಗಿ ಅದನ್ನ ಸರಿ ಮಾಡುವಂತಹ ಕೆಲಸ ಅಥವಾ ನೀರನ್ನ ಮತ್ತೆ ಸರಿ ಕ್ವಾಂಟಿಟಿಯನ್ನ ಅಂದ್ರೆ ಹಂಚಿಕೆ ಮಾಡೋದು, ಇವುಗಳನ್ನೆಲ್ಲ ಮತ್ತೆ ನಮ್ಮ ಮೇಲಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಡಿಸಿಷನ್ಸ್ ತಗೊಂತಾರೆ. ರಿಕ್ವೈರ್ಮೆಂಟ್ ಪ್ರಕಾರ ಏನಿದೆ, ಮತ್ತೆ ಅಲ್ಲಿ ಕ್ವಾಂಟಿಟಿ ಈಗ ಉಳಿದಿರೋದೆಷ್ಟು, ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ನಾವು ಹರಿ ಬಿಡ್ಬೇಕಾಗ್ತದೆ ಅನ್ನೋದನ್ನ ಹೈಯರ್ ಆಫೀಸರ್ಸ್ ದೇ ವಿಲ್ ಟೇಕ್ ದಿ ಮೀಟಿಂಗ್ ಅಂಡ್ ಡಿಸೈಡ್. ಈಗ ಇರುವಂತದ್ದು ಮೇಡಮ್, ಯಾವುದೇ ಆತಂಕ ಇಲ್ಲದೆ ಅಂದ್ರೆ ಈಗ ಸಂಜೆಯ ವೇಳೆಗೆನೆ ಇವತ್ತು ಕಂಪ್ಲೀಟ್ ಆಗತ್ತೆ ಹಾಗಾದ್ರೆ ಪ್ಲೇಟ್ ಅಳವಡಿಸುವಂತಹ ಕೆಲಸ? ಸಂಜೆ ವೇಳೆ ಅಂತ ನಮ್ಮ ಇಂಜಿನಿಯರ್ಸ್ ಎಲ್ಲ ಹೇಳಿದ್ದಾರೆ, AEE ಎಲ್ಲರೂ. ನೋಡೋಣ, ಅಲ್ಲಿ ಸ್ಥಳದಲ್ಲಿದ್ದು ಏನೇನು ಮಾಡ್ಬೇಕು ಇಮಿಡಿಯೇಟ್ಲಿ ಅಂತ ಹೇಳಿ ಪರಿಶೀಲನೆ ಮಾಡೋಣ. ಇಟ್ಸ್ ನಾಟ್ ಹ್ಯೂಜ್ ಇಶ್ಯೂ. ಲೈಕ್ ನಾಳೆ ಮುಂಜಾನೆ ಅಥವಾ ನಾಳೆ ಈವ್ನಿಂಗ್ ವರ್ಗು ಅಂದ್ರೆ ಅವ್ರು ಕಂಪ್ಲೀಟ್ ಆಗಿ ಮುಗಿಸ್ತೀವಿ ಅಂತ ಹೇಳಿರ್ತಾರೆ. ಈಗ ಅಂದ್ರೆ ಈಗ ಆಲ್ಮೋಸ್ಟ್ ಕೆಲವರು ಹೇಳ್ತಾ ಇದ್ರು 6 TMC ಅಲ್ಲಿ ಜಾಸ್ತಿನೇ ಹೋಗಿದೆ ಅಂತ ಹೇಳ್ತೀರಿ. ನೀವು ಹೇಳಿದ್ರೆ 1 TMC ಒಳಗಡೆ ಹೋಗ್ಲೇಬೇಕು ಅನ್ನುವಂಥದ್ದು. ಸೊ ಈಗ ಸದ್ಯಕ್ಕೆ ಅಷ್ಟು ನೀರು ಹೋಗಿದೆಯಾ? 1 TMC ಅಷ್ಟು ಇಲ್ಲ, ಅಷ್ಟು ನೀರು ಹೋಗಿಲ್ಲ, ಈವ್ನಿಂಗ್ ವರೆಗೂ ಹೋಗ್ತಿದ್ದಾರೆ. ಓಕೆ, ಧನ್ಯವಾದಗಳು ಶ್ವೇತಾ ಬೇಡಿಕರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಲ್ಲ, ಇದು ಫ್ಲೋ ತುಂಬ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ, ಅಲ್ಲಿ ಒತ್ತಡ ಆದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಪ್ಲೇಟೇ ಹೋಗಿದೆ. ಈಗಾಗಲೇ AC ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಕಂಪ್ಲೀಟ್ ಗೇಟ್ ಹೋಗಿರೋದಲ್ಲ ಇದು, ಅದರ ಕೆಳಕಿಗೆ ಅಳವಡಿಸಿರುವಂತಹ ಒಂದು ಪ್ಲೇಟ್ ಹೋಗಿದೆ, ಅದನ್ನು ಸರಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಗೇಟೇ ಕಂಪ್ಲೀಟ್ ಆಗಿ ಹೋಗಿದ್ದಲ್ಲ, ಅದಕ್ಕೆ ಅಳವಡಿಸುವಂತಹ ಒಂದು ಪ್ಲೇಟ್ ಅಲ್ಲಿ ಸವದಿರುವಂಥ ಅಥವಾ ಹೋಗಿರೋದು, ಹಾಗಾಗಿ ಅದು ಇಮಿಡಿಯೇಟ್ ಆಗಿ ಅದನ್ನ ಸರಿ ಮಾಡುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿ ಅಸಿಸ್ಟೆಂಟ್ ಕಮಿಷನರ್ ಹೇಳ್ತಾ ಇದ್ರು. ಸೊ ಈಗ ಸದ್ಯಕ್ಕೆ ಅಲ್ಲಿ ಏನೇನು ಆಗ್ತಾ ಇದೆ, ಎಷ್ಟು ಪ್ರಮಾಣದ ನೀರು ಹೋಗಿದೆ? ಅವರು ಹೇಳ್ತಾ ಇದ್ರು 1 TMC ಅಷ್ಟು ನೀರು ಹೋಗಲೇಬೇಕು, ಸದ್ಯಕ್ಕೆ ಅಷ್ಟು ಹೋಗಿಲ್ಲ ಅಂತ ಹೇಳಿ. ಕೇಳಿಸ್ತಾ ಇದೆಯಾ ಮಂಜುನಾಥ್? ಓಕೆ, ಅವರ ಸಂಪರ್ಕ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ಈಗಾಗಲೇ TB ಡ್ಯಾಮ್ನ ಗೇಟ್ನಿಂದ ಹೇಗೆ ನೀರು ಪೋಲಾಗಿತ್ತು ಆ ರೀತಿಯಾಗಿ ಇಲ್ಲ ಅಷ್ಟೊಂದು ಆಗೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಈಗ ಇಲ್ಲಿನ AC ಹೇಳ್ತಾ ಇದ್ದಾರೆ. ಬಟ್ 1 TMC ಅಷ್ಟು ನೀರು ಹೋಗಬೇಕು, ಯಾಕಂದರೆ ಅಷ್ಟು ಮಟ್ಟಿಗೆ ಫ್ಲೋ ಇದೆ. ಅದಾದ ಬಳಿಕ ನಾವು ಅಲ್ಲಿನ ಪ್ಲೇಟನ್ನು ಅಳವಡಿಸುವಂತಹ ಕೆಲಸವನ್ನು ಮಾಡ್ತೀವಿ. ಆ ರೀತಿಯಾಗಿ ತುಂಬ ಏನು TB ಡ್ಯಾಮ್ಗೆ ಏನು ಗೇಟೇ ಅಲ್ಲಿ ಮುರಿದು ಹೋಗಿತ್ತಲ್ಲ ಆ ರೀತಿಯಾಗಿ ಆಗಿಲ್ಲ ಇಲ್ಲಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಪ್ಲೇಟ್ ಅಳವಡಿಸುವಂತಹ ಕೆಲಸ ಬಹಳ ಬೇಗನೆ ಆಗುತ್ತೆ, ಇವತ್ತು ಸಂಜೆಯಿಂದ ನಾಳೆ ಬೆಳಗ್ಗಿನವರೆಗೆ ಆ ಒಂದು ಕೆಲಸವನ್ನ ನಮ್ಮ ಇಂಜಿನಿಯರ್ಸ್ ಮಾಡ್ತಾರೆ ಅನ್ನೋದನ್ನ ಕೂಡ ಅದನ್ನೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಆ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ನೀನೇ ಚಿನ್ನ ನೀನೇ ನನ್ನ ರನ್ನ ಅಂತಿದ್ದ, ಬೇರೆ ಹುಡುಗಿನ ಕಣ್ಣೆತ್ತಿಯೂ ನೋಡಿಲ್ಲ ಅಂದ. ಮಾತು ನಂಬಿ ಮದುವೆ ಆದವಳಿಗೆ 24 ಗಂಟೆಯಲ್ಲೇ ಶಾಕ್. ನೀನೇ ಚಿನ್ನ ನೀನೇ ರನ್ನ ನೀನೇ ನನ್ನ ಹುಡುಗಿ, ನೀನಲ್ಲದೆ ಬೇರೆ ಯಾರೂ ಇಲ್ಲ, ಬೇರೆ ಯಾರನ್ನು ಕಣ್ಣೆತ್ತಿಯೂ ನೋಡಿಲ್ಲ, ನೋಡೋದು ಇಲ್ಲ ಅಂತ ಹೇಳಿ ನಂಬಿಸಿದವ ಇದೀಗ ಆಕೆಗೆ ಮಾಡಿದ್ದು ಮಹಾಮೋಸ. ಆತನ ಮಾತನ್ನ ನಂಬಿ ಮದುವೆ ಆದವಳಿಗೆ 24 ಗಂಟೆಯಲ್ಲೇ ಶಾಕಿನ ವಿಚಾರ ಗೊತ್ತಾಗುತ್ತೆ. ಒಬ್ಳಲ್ಲ ಇಬ್ರಲ್ಲ 5-6 ಹುಡುಗಿರ ಬಾಳಲ್ಲಿ ಈತ ಚೆಲ್ಲಾಟ ಆಡಿದಾನೆ. ತಾಳಿ ಕಟ್ಟಿದ ದಿನವೇ ಪ್ರಿಯಕರನ ರಾಸ ಲೀಲೆಗಳು ಆಕೆಗೆ ಗೊತ್ತಾಗತ್ತೆ, ಬಯಲಾಗತ್ತೆ. ಕೊನೆಗೆ ಮರುದಿನವೇ ತಾಳಿ ಬಿಚ್ಚಿಟ್ಟು ಹೋಗಿದ್ದಾಳೆ ಯುವತಿ. ನೀನು ಕಟ್ಟಿದ ತಾಳಿನೂ ಬೇಡ ನೀನು ಬೇಡ ಅಂತ ಹೇಳಿ ಅಲ್ಲಿಂದ ಪರಾರಿ ಆಗಿದ್ದಾಳೆ. ಪರಾರಿ ಮೀನ್ಸ್ ಅಲ್ಲಿಂದ ಹೋಗಿದ್ದಾಳೆ ಆತನನ್ನ ಬಿಟ್ಟು. ಚಿಕ್ಕಬಳ್ಳಾಪುರ ಮೂಲದ ಸಂದೀಪ್ ಮತ್ತು ಕೀರ್ತನ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಈತ 3 ತಿಂಗಳಿಗೊಮ್ಮೆ ಯುವತಿಯರನ್ನ ಬದಲಿಸ್ತಾ ಇದ್ನಂತೆ. 4-5 ಯುವತಿಯರನ್ನು ಈಗಾಗಲೇ ಈತ ಮದುವೆ ಮಾಡಿಕೊಂಡಿರುವಂತಹ ಆಸಾಮಿ. ಜೊತೆಗೆ ಈತನ ಮೇಲೆ ಈಗಾಗಲೇ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೂಡ ಇದೆ. ಈತ ಆರೋಪಿ. ಅದರಲ್ಲಿ ಮಹಿಳಾ ಠಾಣೆಯಲ್ಲಿ ಸಂದೀಪ್ ಮೇಲೆ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಆದರೆ ಈಕೆ ಆತನನ್ನು ನಂಬಿ ಬಂದಿದ್ಲು, ಮದುವೆ ಆಗಿದ್ಲು. ಆದರೆ ಮದುವೆ ಆದ 24 ಗಂಟೆಯಲ್ಲೇ ಈತನ ಎಲ್ಲ ರಾಸಲೀಲೆಯ ಕತೆಗಳು ಬಯಲಾಗುತ್ತೆ. ಆನಂತರ ನೀನು ಬೇಡ ನಿನ್ನ ತಾಳಿನೂ ಬೇಡ ಅಂತ ಹೇಳಿ ಬಿಚ್ಚಿಟ್ಟು ಹೋಗಿದ್ದಾಳೆ. ಆತನ ನಂಬಿಕೆ ಅಂದರೆ ಯಾವ ರೀತಿಯಾಗಿ ಆತ ಮಾತನಾಡ್ತಿದ್ದ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ನಂಬಿಕೆ ಬರಬೇಕು. ಆದರೆ ಈತ ಇದೇ ಥರ 4-5 ಹುಡುಗಿರಿಗೆ ಈತ ಮಾಡಿದ್ದಾನೆ. ಅವರನ್ನೂ ಕೂಡ ಇದೇ ಥರ ಮಾತನಾಡಿ ನಂಬಿಸಿ ಆಮೇಲೆ ಮದುವೆನೂ ಕೂಡ ಆಗಿದ್ದಾನೆ. ಈಗ ಈ ವಿಚಾರ ಬಯಲಿಗೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, 4-5 ಹುಡುಗಿರಿಗೆ ಈತ ಇದೇ ರೀತಿಯಾಗಿ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ರೆ ಈತ ಎಷ್ಟು ಚಾಲಾಕಿ ಇರಬೇಕು. ಜೊತೆಗೆ ಈತ 4-5 ಹುಡುಗಿರಿಗೂ ಕೂಡ ಗೊತ್ತಾಗದಾಗೆ ಒಬ್ರಿಗೊಬ್ರಿಗೂ ಇವನು ಮದುವೆ ಆಗಿದ್ದಾನೆ ಅಂತ ಹೇಳಿದ್ರೆ ಈ ಒಂದು ವಿಚಾರ ಈಗ ಕೊನೆಗೆ ಹೇಗೆ ಬಯಲಾಯಿತು, ಆಕೆಗೆ ಹೇಗೆ ಗೊತ್ತಾಯ್ತು? ನವಿತಾ, ಖಂಡಿತವಾಗಿ ಒಂದು ಮದುವೆ ಅಂದ್ರೆ ಒಂದು 100 ದಿನಗಳ ಬೆಳೆ ಅಂತಾರೆ. ಅದಕ್ಕೆ ಹಿರಿಯರು ಹಿಂದೆ ಮುಂದೆ ನೋಡ್ಬಿಟ್ಟು ಎಲ್ಲವನ್ನ ಗಮನಿಸಿ ಶಾಸ್ತ್ರ ಸಂಪ್ರದಾಯದಂತೆ ಮದುವೆ ಮಾಡ್ತಾರೆ. ಆದ್ರೆ ಈ ಪ್ರೀತಿ ಎಂಬುದು ಏನಿದೆಯೋ, ಈ ಪ್ರೀತಿ ಎಂಬ ಬಲೆಗೆ ಸಿಕ್ಕಿರುವಂತಹವರ ಪಾಡು ಈಗ ಬಹಳಷ್ಟು ದುರಂತ ಎನ್ನುವುದಕ್ಕೆ ಈಗ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರಸಂಗ ಬಹಳಷ್ಟು ಉದಾಹರಣೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಕಳೆದ ದಿನವಷ್ಟೇ ಬಹಳಷ್ಟು ರೀತಿಯಾದಂತಹ ಒಂದು ಪ್ರಕರಣ ದಾಖಲಾಗಿತ್ತು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಮೂಲದ ಕೀರ್ತನ ಮತ್ತು ಸಾಯಿ ಸಂದೀಪ್ ಎಂಬುವರು ಚಿಂತಾಮಣಿಯ ಒಂದು ಕೋಟೆಗಲ್ನ ದೇವಸ್ಥಾನದಲ್ಲಿ ಪ್ರೀತಿಸಿ ಮದುವೆ ಮಾಡಿಕೊಂಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ದಿನವೂ ಸಹ ಪೋಷಕರು ಈ ಕೀರ್ತನ ಹಾಗೂ ಸಂದೀಪ್ ಪೊಲೀಸರ ಮೊರೆ ಹೋಗಲು ಬರುತ್ತಿದ್ದ ವೇಳೆ ಈ ಕೀರ್ತನ ಪೋಷಕರು ದಾಳಿಯನ್ನ ನಡೆಸಿ ಒಂದು ಕಾರ್ನ ಮೇಲೆ ಒಂದು ರೀತಿಯಾದಂತಹ ಈ ಸಂದೀಪ್ನನ್ನ ವಶಪಡಿಸಿಕೊಳ್ಳುವಂತಹ ಯತ್ನವನ್ನು ಸಹ ನಡೆಸ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡೂ ಕುಟುಂಬಗಳು ಸಹ ಪೊಲೀಸ್ ಠಾಣೆ ಮೆಟ್ಟಿಲಿರುತ್ತೆ. ಈ ಸಂದರ್ಭದಲ್ಲಿ ಆಕೆ ನಾನು ಏನೇ ಆದ್ರೂ ನನ್ನ ಪ್ರಿಯಕರನ ಜೊತೆ ಮಾತ್ರ ಇರ್ತೇನೆ ಅಂತ ಬಹಳಷ್ಟು ರೀತಿಯಾದಂತಹ ಗಟ್ಟುನಿಟ್ಟಿನ ನಿರ್ಧಾರವನ್ನ ತೆಗೆದುಕೊಂಡಿರ್ತಾನೆ. ಆದ್ರೆ ಕುಟುಂಬಸ್ಥರಿಗೆ ಈ ಕೀರ್ತನ ಎಂಬ ಯುವತಿ ಏನಿದಳೋ ಈ ಯುವತಿ ಈಗಾಗಲೇ ಪೋಷಕರಿಗೂ ಸಹ ಮಾಹಿತಿ ನೀಡಿರ್ತಾರೆ. ಅಂದ್ರೆ ನಾನು ಈ ರೀತಿಯಾಗಿ ಒಂದು ಸಾಯಿ ಸಂದೀಪ ಎಂಬ ಯುವಕನನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಆತನನ್ನೇ ವಿವಾಹವಾಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಪೋಷಕರು ಸಹ ಆಯ್ತು ನಿಮಗೂ ಸಹ ಒಂದು 25 ವರ್ಷ ವಯಸ್ಸಾಗ್ಲಿ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ನಾವು ಆಗ ಮದುವೆ ಮಾಡಿಸ್ತೀವಿ ಅಂತ ಒಂದು ಒಪ್ಪಿಗೆಯನ್ನ
ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಸಂದೀಪ ಏನಿರೋದು, ಈ ಸಾಯಿ ಸಂದೀಪನ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಿದಂತಹ ಪೋಷಕರು ಕೀರ್ತನಾಗೆ ಪ್ರತಿಯೊಂದು ಮಾಹಿತಿಯನ್ನ ಬಿಚ್ಚಿಡ್ತಾರೆ. ಆದ್ರೆ ಈ ಮಾಹಿತಿಯನ್ನ ಈ ಕೀರ್ತನ ನಂಬೋದಿಲ್ಲ. ಆಗ ನನಗೆ ಈ ಯುವಕನೇ ಬೇಕು ಅಂತ ಆ ಯುವಕನ ಜೊತೆ ಓಡಿ ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗಿರುವಂತಹ ಪ್ರಸಂಗ. ಇನ್ನು ಪೊಲೀಸ್ ಠಾಣೆ ಬರ್ತಾ ಇದ್ದಂತೆ ನಗರ ಠಾಣೆ ಪೊಲೀಸ್ ಠಾಣೆ ಮೇಲೆಯೇ ಮಹಿಳಾ ಪೊಲೀಸ್ ಠಾಣೆ ಇರುವಂತದ್ದು. ಈ ಮಹಿಳಾ ಠಾಣೆಯಲ್ಲಿ ಈಗಾಗಲೇ ಈತನ ವಿರುದ್ಧ ಬಹಳಷ್ಟು ಪ್ರಕರಣಗಳು ನಡೆದಿರುವಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಯಾಕೆಂದ್ರೆ ಈ ಹಿಂದೆಯೂ ಸಹ ಇದೇ ವಿಚಾರಕ್ಕೆ ಒಬ್ಬ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದಾಳಿ ನಡೆಸಿರುವಂತಹದ್ದು. ಈ ವಿಚಾರಕ್ಕೆ ಪೋಕ್ಸೋ ಕೇಸ್ ಸಹ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಈ ಸಾಯಿ ಸಂದೀಪ ಏನಿದನೋ ಇವನು ಸೋಷಿಯಲ್ ಮೀಡಿಯಾವನ್ನ ಬಹಳಷ್ಟು ರೀತಿಯಾದಂತಹ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ವಿವಿಧ ರೀತಿಯಾದಂತಹ ಅಕೌಂಟ್ಗಳನ್ನು ತೆರೆದು ಆ ಮುಖಾಂತರ ಯುವತಿಯರಿಗೆ ಬಲೆ ಬೀಸಿಕೊಂಡ ನಂತರ ಆ ಯುವತಿಯರೊಂದಿಗೂ ಸಹ ಮದುವೆ ಮಾಡಿ ಕೇವಲ 3-4 ತಿಂಗಳು ಮಾತ್ರ ಆಕೆಯ ಜೊತೆ ಇದ್ದು ಒಂದು ಹಣವನ್ನು ಸಹ ಪೀಕ್ತಾ ಇದ್ದ, ಜೊತೆಗೆ ಅವರನ್ನು ಸಹ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತ. ನಂತರ ನಿನಗೂ ನನಗೂ ಏನೇ ಸಂಬಂಧ ಇಲ್ಲ, ನಿನ್ನ ಪಾಡಿಗೆ ನೀನು ಹೋಗು ಅಂತ ಒಂದು ರೀತಿಯಾದಂತಹ ಅವರಿಗೆ ಬೆದರಿಕೆ ಕರೆಗಳನ್ನ ಹಾಕಿ ಅವರನ್ನ ದೂರ ಬಿಡಿಸ್ಕೊಳ್ತಾ ಇದ್ದ. ಈಗ ಅದೇ ಪ್ರಸಂಗವು ಈಗ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹದ್ದು. ಈ ಕೀರ್ತನ ಮತ್ತು ಸಾಯಿ ಸಂದೀಪ ಏನಿದ್ದಾರೆ ಇವರಿಬ್ಬರು ಸಹ ಚಿಕ್ಕಬಳ್ಳಾಪುರ ಮೂಲದವರಾಗಿರ್ತಾರೆ. ಸೊ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಪೋಷಕರು ಇವರಿಬ್ಬರು ಬರ್ತಾ ಇದ್ದ ವೇಳೆ ಇವರ ಕಾರಿಗೆ ಅಡ್ಡಗಟ್ಟಿ ದಾಳಿ ನಡೆಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯೂಸ್ 18 ಕಂಪ್ಲೀಟ್ ರೀತಿಯಾದಂತಹ ಸುದ್ದಿ ಸಹ ಬಿತ್ತರಿಸಲಾಗಿತ್ತು. ಈಗ ಸದ್ಯ ಪೊಲೀಸರು ಎಳೆಹೆಳೆಯಾಗಿ ಪೊಲೀಸರ ಮುಂದೆಯೇ ಈ ಸಾಯಿ ಸಂದೀಪನ ಕಥೆಯನ್ನ ಬಿಚ್ಚಿಟ್ಟಿರುವ ಹಿನ್ನೆಲೆ ಈ ಸಾಯಿ ಸಂದೀಪ ಏನಿದನೋ ಅವನ ನಡತೆಗೆ ಬೇಸತ್ತು ಈಗ ಆ ಯುವಕ ಈ ಸಂದೀಪ್ ಏನಿದನೋ ಅವನು ಕಟ್ಟಿರುವಂತಹ ತಾಳಿಯನ್ನ ಪೋಷಕರ ಮುಂದೆ ಹಾಗೂ ಪೊಲೀಸರ ಮುಂದೆ ಕಿತ್ತು ಎಸೆದು ನಿನ್ನಂತಹ ಒಂದು ಮೂರ್ಖನನ್ನ ಇಷ್ಟು ದಿನ ನಂಬಿ ನಿನ್ನ ಜೊತೆ ಬಂದಿರುವುದಕ್ಕೆ ಒಂದು ರೀತಿಯಾದಂತಹ ಅಸಹ್ಯ ಎಂಬ ಹೇಳಿಕೆಗಳನ್ನ ಹೇಳಿ ಈ ಪೊಲೀಸ್ ಠಾಣೆಯಿಂದ ಪೋಷಕರೊಂದಿಗೆ ಹೋಗಿರುವಂತಹದ್ದು. ನವಿತಾ, ಈಗ 4-5 ಜನರಿಗೆ ಈ ರೀತಿಯಾಗಿ ಮೋಸ ಮಾಡಿದಾನೆ ಅಂತ ಹೇಳಿದ್ಮೇಲೆ ಈತನ ವಿರುದ್ಧ ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ವಾ, ಅಥವಾ ಎಲ್ಲರೂ ಕೂಡ ಇದರಿಂದ ಬೇಸತ್ತು ಯಾಕೆ ಮತ್ತೆ ಕಂಪ್ಲೇಂಟ್ ಎಲ್ಲ ಹೋಗೋದು ಅಂತ ಹೇಳಿ ಸುಮ್ಮನಾಗಿದ್ರೆ ಹೆಣ್ಮಕ್ಳು ಹೇಗೆ? ಖಂಡಿತವಾಗಿಯೂ ನವಿತಾ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಯುವತಿಯರು ಏನಿದಾರೋ ಈ ಯುವತಿಯರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆ ಮೆಟ್ಟಿಲು ಏರಿಲ್ಲ ಎನ್ಬೋದು. ಯಾಕಂದ್ರೆ ಈ ವಿಚಾರಕ್ಕೆ ಬಾಲಕಿ ಅಪ್ರಾಪ್ತ ವಯಸ್ಸಿನ 18 ವರ್ಷದ ಯುವತಿ ಏನಿರ್ತಾರೋ ಆ ಬಾಲಕಿ ಏನಿರ್ತಾರೋ ಆ ಬಾಲಕಿಯ ಪೋಷಕರು ಮಾತ್ರ ಈ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ಸಹ ಮುಖ್ಯವಾಗಿ ಏನಂದ್ರೆ ಈ ಹುಡುಗಿ ಇನ್ನು 18 ವರ್ಷದ ತುಂಬಿರೋದಿಲ್ಲ, ಅದರಿಂದ ನನ್ನ ಮಗು ಮಿಸ್ಸಿಂಗ್ ಅಂತ ದಾಖಲಿಸಿರ್ತಾಳೆ. ಜೊತೆಗೆ ಆ ಯುವತಿ ಏನಿರ್ತಾಳೋ ಒಂದು 10-15 ದಿನಗಳಿಂದಲೂ ಸಹ ಒಂದು ರೀತಿಯಾದಂತಹ ಒಂದು ಮನೋಭಾವವನ್ನ ಅಂದ್ರೆ ಮನೆಯಲ್ಲಿ ಕೂಡಿರ್ತಾರೆ. ಆಗ ಪೋಷಕರು ಯಾಕೆ ಏನಾಯ್ತು ಎಂಬ ಮಾಹಿತಿಯನ್ನ ಕಲೆ ಹಾಕಿದಾಗ ಈ ಮಾಹಿತಿಯನ್ನ ಬಿಚ್ಚಿಡ್ತಾಳೆ. ಈ ಮಾಹಿತಿಯನ್ನ ಬಿಚ್ಚಿಟ್ಟ ನಂತರ ನನ್ನ ಮಗಳ ಮೇಲೆ ಈ ರೀತಿಯಾದಂತಹ ಲೈಂಗಿಕ ಕೃತ್ಯ ಏನ್ ಬಳಸ್ಕೊಂಡಿದ್ದಾನೋ ಅದನ್ನ ಗಮನಿಸಿರುವಂತಹ ಪೋಷಕರು ಮಹಿಳಾ ಠಾಣೆಗೆ ಬಂದು ಒಂದು ದೂರನ್ನು ಸಹ ದಾಖಲಿಸುವಂತದ್ದು. ಆ ದೂರಿನ ಪ್ರತಿಯೂ ಸಹ ಈಗ ನ್ಯೂಸ್ 18ಗೆ ಲಭ್ಯವಾಗಿರೋದುಂಟು. ಅರೆಸ್ಟ್ ಮಾಡಲಾಗಿದೆಯಾ ಹೇಗೆ? ನವಿತಾ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಹ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಕಳೆದ ದಿನವಷ್ಟೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇಬ್ಬರನ್ನೂ ಸಹ ಒಂದು ಮಾಹಿತಿ ಕಲೆ ಆಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ದೂರು ನೀಡದ ಹಿನ್ನೆಲೆ ಆ ವ್ಯಕ್ತಿಯು ಸಹ ಹಿಂದೆ ಬಂದಿರುವಂತದ್ದು. ಆದ್ರೆ ಈಗ ಸುದ್ದಿ ವಿಸ್ತಾರವಾಗ್ತಾ ಇದ್ದಂತೆ ಪೊಲೀಸರು ಸಹ ಈ ವಿಚಾರ ಬಗ್ಗೆ ಮತ್ತಷ್ಟು ತನಿಖೆಯನ್ನ ನಡೆಸಿ ಆತನ ವಶಪಡಿಸಿಕೊಳ್ಳುವಂತ ಯತ್ನವನ್ನ ಮಾಡುವಾಗಿ ಭರವಸೆಯನ್ನು ಕೊಟ್ಟಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ. ಕರ್ನಾಟಕದಲ್ಲಿ ಮತ್ತೆ ಸಾಲು ಬಾಂಬ್ ಬೆದರಿಕೆ. ಜಿಲ್ಲಾ ಕೋರ್ಟ್ಗಳಿಗೆ ಬಾಂಬ್ ಸ್ಫೋಟಿಸುವ ಬೆದರಿಕೆಯನ್ನ ಒಡ್ಡಲಾಗಿದೆ. ಮೈಸೂರು, ಗದಗ, ಧಾರವಾಡ ಕೋರ್ಟ್ಗಳಿಗೆ ಬೆದರಿಕೆಯನ್ನ ಒಡ್ಡಲಾಗಿದ್ದು ಈ ಸಲ ಟಾರ್ಗೆಟ್ ಇದ್ದಿದ್ದು ಕೋರ್ಟ್ಗಳಿಗೆ ಬಾಂಬ್ ಸ್ಫೋಟಿಸುವ ಬೆದರಿಕೆಯನ್ನ ಹಾಕಲಾಗಿದೆ. ಕರ್ನಾಟಕದಲ್ಲಿ ಮತ್ತೆ ಇಂತಹ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು ಅಥವಾ ಥ್ರೆಟ್ನಿಂಗ್ ಮಾಡ್ತಾ ಇರುವಂತದ್ದು. ಜಿಲ್ಲಾ ಕೋರ್ಟ್ಗಳಿಗೆ ಬಾಂಬ್ ಅನ್ನು ಸ್ಫೋಟಿಸುವ ಬೆದರಿಕೆಯನ್ನು ಹಾಕಲಾಗಿದೆ. ಮೈಸೂರು, ಗದಗ, ಧಾರವಾಡ, ಬಾಗಲಕೋಟೆ ಕೋರ್ಟ್ಗೂ ಕೂಡ ಬಾಂಬ್ ಸ್ಫೋಟದ ಮೇಲ್ ಬಂದಿದೆ. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗೂ ಕೂಡ ಬೆದರಿಕೆ ಸಂದೇಶವನ್ನು ಕಳುಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ, ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಕೋರ್ಟ್ಗಳನ್ನೇ ಗುರಿಯಾಗಿಸಿಕೊಂಡು ಈ ಸಲ ಈ ರೀತಿಯಾಗಿ ಮೇಲನ್ನ ಮಾಡಿದ್ದಾರೆ, ಕಾಲ್ ಅನ್ನ ಮಾಡಿರುವಂಥದ್ದು, ಮೆಸೇಜ್ಗಳ ಮೂಲಕ ಈ ರೀತಿಯಾದಂತಹ ಒಂದು ಸಂದೇಶವನ್ನು ರವಾನಿಸಿರೋದು, ಯಾರು ಏನು ಅನ್ನೋದರ ಬಗ್ಗೆ ಇದೀಗ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಶ್ವಾನದಳದವರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಪೊಲೀಸ್ ಕಂಟ್ರೋಲ್ ರೂಮಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ನಮ್ಮ ಕೋರ್ಟಿಂದ ಸುಮಾರು ಒಂದು 11:50ರಿಂದ 12 ಗಂಟೆ ನಡುವೆ ಮಾಹಿತಿ ಬರುತ್ತೆ. ಈ ರೀತಿ ಒಂದು ಬಾಂಬ್ ಥ್ರೆಟ್ ಮೇಲ್ ಬಂದಿದೆ ಅಂತ ಹೇಳಿ
ನಮಗೆ ಮಾಹಿತಿ ತಿಳಿಸ್ತಾರೆ. ಮಾಹಿತಿ ಗೊತ್ತಾಗಿದ ತಕ್ಷಣ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಒಂದು ನ್ಯಾಯಾಲಯಕ್ಕೆ ನಾವು ಭೇಟಿ ಮಾಡಿರ್ತೀವಿ. ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಬಾಂಬ್ ಸ್ಕ್ವಾಡ್ ಏನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ ಎಲ್ಲ ಎಕ್ವಿಪ್ಮೆಂಟ್ಸ್, ಮೆನ್ ಆ್ಯಂಡ್ ಮೆಟೀರಿಯಲ್ಸ್ನೆಲ್ಲ ಡಿಪ್ಲಾಯ್ ಮಾಡಿ ಇಲ್ಲಿಗೆ ನಾವು ಕರೆತಂದಿರ್ತೀವಿ. ತಾವು ಈಗಾಗಲೇ ನೋಡಿರೋದ್ರ ಪ್ರಕಾರ ನಮ್ಮ ಎಲ್ಲ ಕೋರ್ಟಿನ 3 ಅಂತಸ್ತಿನ ಕಟ್ಟಡ ಮತ್ತು ಅದರದ್ದು ಪಬ್ಲಿಕ್ ಏರಿಯಾಸು ಮತ್ತು ರೂಮ್ಸ್ ಈ ಎಲ್ಲ ಜಾಗದಲ್ಲೂ ನಮ್ಮ ಶ್ವಾನ. ಇನ್ನು ಮೈಸೂರು ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಜಿಲ್ಲಾ ಪಂಚಾಯಿತಿ ಬಳಿ ಇರೋ ಹಳೆ ಕೋರ್ಟ್ಗೆ ಬಾಂಬ್ ಬೆದರಿಕೆ ಕರೆ ಹಾಕಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ನ್ಯಾಯಾಲಯದ ಕಲಾಪವನ್ನ ಬಿಟ್ಟು ವಕೀಲರು, ಕಕ್ಷಿದಾರರು ಹೊರಗೆ ಬಂದಿದ್ದಾರೆ. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ತಂಡ ಭೇಟಿ ಕೊಟ್ಟಿದೆ, ಪರಿಶೀಲನೆಯನ್ನು ನಡೆಸಿದ್ದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಡಿಸಲಾಗಿದೆ. ಯಾವುದನ್ನ ಕೂಡ ಇದೀಗ ನಾವು ಏನಪ್ಪ ಸುಳ್ಳಾಗಿರಬಹುದು ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲವನ್ನ ಕೂಡ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಯಾವಾಗ ಏನು ಆಗತ್ತೆ ಅನ್ನೋದು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಆ ರೀತಿಯಾದಂತಹ ಪ್ರಯತ್ನಗಳನ್ನ ಎಷ್ಟೋ ಸಲ ಕ್ರಿಮಿನಲ್ಗಳು ಮಾಡಿರುವಂಥದ್ದು ಅಥವಾ ಬೇರೆ ಬೇರೆ ಸಂಘಟನೆಗಳು ಮಾಡಿ ಆ ನಂತರ ಏನು ಆಗಲ್ವಾ ಅಂತ ಚೆಕ್ ಮಾಡಿರುವಂತಹ ಘಟನೆಗಳನ್ನು ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಎಲ್ಲವನ್ನ ಕೂಡ ಇಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಆದರೆ ಇಲ್ಲಿ ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಡಿಸಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಜಿಲ್ಲಾ ನ್ಯಾಯಾಲಯದ ಕಚೇರಿಯ ಇಮೇಲ್ಗೆ ಬೆದರಿಕೆ ಮೇಲ್ ಕಳಿಸಿದ್ದು, ಕೋರ್ಟ್ನ ಕ್ರಿಟಿಕಲ್ ಸ್ಥಳಗಳಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂತ ಬೆದರಿಕೆ ಹಾಕಲಾಗಿದೆ. ಸದ್ಯ ಕೋರ್ಟಲ್ಲಿದ್ದ ಜಡ್ಜ್, ಕಕ್ಷಿದಾರರು, ನೌಕರಸ್ಥರು ಕೋರ್ಟ್ನಿಂದ ಹೊರಕ್ಕೆ ಬಂದಿದ್ದಾರೆ. ಅವರನ್ನು ಹೊರ ಕಳಿಸಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವ ಪಾಸ್ಪೋರ್ಟ್ ಕಚೇರಿಗೂ ಕೂಡ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದ್ದು, ಕೂಡಲೇ ಇಮೇಲ್ ನೋಡಿ ಪೊಲೀಸರಿಗೆ ಅಲ್ಲಿನ ಸಿಬ್ಬಂದಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಪೊಲೀಸರು, ಬಾಂಬ್ ಸ್ಕ್ವಾಡ್ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದು, ಈವರೆಗೆ ಯಾವುದೇ ಅನುಮಾನಾಸ್ಪದ ವಸ್ತು ಕಂಡು ಬಂದಿಲ್ಲ ಅಂತ ಹೇಳಲಾಗಿದೆ. ಆದರೆ ಎಲ್ಲಿಂದ ಬಂದಿರೋದು, ಯಾರು ಈ ರೀತಿಯಾಗಿ ಮೇಲನ್ನ ಕಳುಹಿಸಿರೋದು, ಯಾರು ಇಂತಹ ಒಂದು ಬಾಂಬ್ ಬೆದರಿಕೆಯನ್ನು ಹಾಕಿರೋದು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡಬೇಕಾಗಿದೆ. ಯಾರು ಈ ತರದ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಆಗಿರ್ಬೋದು, ಅಧಿಕಾರಿಗಳು ಮಾಡಬೇಕಾಗಿದೆ. ಮನೆ ಕೆಲಸಗಾರ ಹಾಗೆಯೇ ಡ್ರೈವರ್ನಿಂದನೇ ಉದ್ಯಮಿಯ ಮನೆಯನ್ನ ಕಳ್ಳತನ ಮಾಡಲಾಗಿದೆ. ಗೋಪಾಲ್ ಶಿಂದೆ ಮನೆ ದೋಚಿದ್ದ 4 ಕಳ್ಳರು, ಮಂಜುನಾಥ್, ಚಂದನ್, ನರೇಂದ್ರ, ಮಂಜಿತ್, ಈ 4 ಅರೆಸ್ಟ್ ಆಗಿದ್ದಾರೆ. ಉದ್ಯಮಿಯ ಮನೆಯನ್ನ ಇವರು ಕಳ್ಳತನ ಮಾಡಿದ್ರು. ಆದರೆ ಇದೀಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾರೆ ಈ 4 ಖದೀಮರು. ಪ್ಲಾನ್ ಸಕ್ಸಸ್ ಆದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಹರಕೆನೂ ಕೂಡ ಕಟ್ಕೊಂಡಿದ್ರು ಇವರು. ಪ್ಲಾನ್ ಏನೋ ಸಕ್ಸಸ್ ಆಯ್ತು, ಕಳ್ಳತನ ಸಕ್ಸಸ್ ಆದ್ಮೇಲೆ ಧರ್ಮಸ್ಥಳಕ್ಕೂ ಹೋಗಿ ಹರಕೆಯನ್ನ ತೀರಿಸಿದ್ರು. ಜೀವನದಲ್ಲಿ ಒಂದ್ಸಲ ಕಳ್ಳತನ ಮಾಡಿ ಸೆಟ್ಲ್ ಆಗುವಂತಹ ಐಡಿಯಾ ಇವ್ರದ್ದಾಗಿತ್ತು. ಇದೀಗ ವಿದ್ಯಾರಣ್ಯಪುರ ಪೊಲೀಸರು ಖತರ್ನಾಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 550 ಗ್ರಾಂ ಚಿನ್ನ, 3 ಲಕ್ಷ ನಗದು, 3 ಕೆಜಿ ಬೆಳ್ಳಿಯನ್ನು ವಶಕ್ಕೆ ಪಡೆದಿದ್ದಾರೆ. ತಪ್ಪು ಮಾಡಿದ್ರೆ ಯಾರೇ ಆದ್ರೂ ದೇವರು ಕೂಡ ಕ್ಷಮಿಸಲಾರ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ತಾವು ತಪ್ಪು ಮಾಡಿದ್ದಲ್ಲದೆ ದೇವರಿಗೂ ಕೂಡ ಹರಕೆ ಒಪ್ಪಿಸುವಂತಹ ಒಂದು ಪ್ಲಾನ್ ಅನ್ನು ಇವರು ಹಾಕೊಂಡು ಹರಕೆನೂ ತೀರಿಸಿದ್ದಾರೆ. ಆದ್ರೆ ದೇವರು ಕೂಡ ತಪ್ಪು ಮಾಡಿದ್ರೆ ಕ್ಷಮಿಸಲ್ಲ ಅಂತ ಹೇಳಿ ಇವರು ಸಿಕ್ಕಾಕೊಂಡಂಗ ಆಗಿದೆ. ಇಲ್ಲಿ ಯಾವಾಗ ಇವರು ಉದ್ಯಮಿಯ ಮನೆಗೆ ಕನ್ನ ಹಾಕಿರೋದು, ಜೊತೆಗೆ ಇದೀಗ ಇವರು ಏನ್ ಹೇಳ್ತಿದ್ದಾರೆ? ನವಿತಾ, ಈ ಒಂದು ಘಟನೆ ನಡೆದಿರುವಂತಹದ್ದು ಡಿಸೆಂಬರ್ 24ನೇ ತಾರೀಕಿನಂದು ಗೋಪಾಲ್ ಶಿಂದೆ ಎನ್ನುವಂತ ಅವರು ಉದ್ಯಮಿ ಇದ್ದಾನೆ. ಈತ ಕ್ರಿಸ್ಮಸ್ ರಜೆ ಅಂತ ಹೇಳ್ಬಿಟ್ಟು ತನ್ನ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿರ್ತಾರೆ. ಟ್ರಿಪ್ ಹೋದಂತ ಸಂದರ್ಭದಲ್ಲಿ ಆತನ ಡ್ರೈವರ್ ಆಗಿದ್ದಂತ ಮಂಜಿತ್ ಮತ್ತು ಆತನ ಕಾರು ಚಾಲಕ ನರೇಂದ್ರ, ಈ ಇಬ್ರು ಕೂಡ ಅಷ್ಟೇ ಸುಮಾರು ವರ್ಷಗಳಿಂದಲೂ ಕೂಡ ಈ ಒಂದು ಗೋಪಾಲ್ ಶಿಂದೆ ಬಳಿ ಕೆಲಸ ಮಾಡ್ಕೊಂಡಿರ್ತಾರೆ. ಆದ್ರೆ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಸಂಬಳಕ್ಕೆ ದುಡಿಬೇಕು, ನಾವು ಏಕಾಏಕಿ ಐಷಾರಾಮಿ ಜೀವನವನ್ನ ಮಾಡ್ಬೇಕು, ಜೊತೆಗೆ ಸಾಹುಕಾರರಾಗ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಅಂತ ತನ್ನದೇ ಆದಂತ ಮನೆ ಮಾಲೀಕನ ಮನೆಯನ್ನ ದೋಚುವಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ತಾರೆ. ಜೊತೆಗೆ ಇವ್ರಿಗೆ ಏಕಾಏಕಿ ನಾವು ಕಳ್ಳತನ ಮಾಡೋಕ್ ಆಗೋದಿಲ್ಲ, ಬದಲಾಗಿ ಯಾರಾದ್ರೂ ಪ್ರೊಫೆಷನಲ್ ಕಳ್ಳರನ್ನು ಕೂಡ ನಾವು ಏನಾದ್ರೂ ಮಾಡಿ ಇದ್ರಲ್ಲಿ ಇನ್ವಾಲ್ವ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಆ ಒಂದು ಪ್ಲಾನ್ ಮಾಡ್ಕೊಂಡಂತೆ ಈ ಒಂದು ನರೇಂದ್ರ ಏನಿದ್ದಾನೆ, ಈತನಿಗೆ ಒಬ್ಬ ಸ್ನೇಹಿತನು ಕೂಡ ಇರ್ತಾನೆ. ಆತ ಮನೆಗಳಾಗಿರ್ತಾರೆ, ಮಂಜುನಾಥ್ ಎನ್ನುವಂತ ಮನೆಗಳನ್ನ ಪರಿಚಯ ಮಾಡ್ತಾರೆ. ಇದಾದಂತ ಬಳಿಕ ಒಟ್ಟು 4 ಜನರು ಕೂಡ ಅಷ್ಟೇ ಸೇರ್ಕೊಂಡ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು 3 ತಿಂಗಳಿಂದ ಸ್ಕೆಚ್ ಅನ್ನ ಮಾಡ್ಕೊಂಡು ಮನೆಯಲ್ಲಿ ಯಾರೂ ಇಲ್ಲ ಅಂತ ತಿಳಿದಂತ ಸಂದರ್ಭದಲ್ಲಿ ಇಡೀ ಮನೆಯನ್ನ ದೋಚರು. ಮನೆಯಲ್ಲಿ ಸುಮಾರು 600 ಗ್ರಾಂನಷ್ಟು ಚಿನ್ನ, ಬೆಳ್ಳಿ ಮತ್ತು ಒಂದಷ್ಟು ಹಣ, ಒಟ್ಟಾರೆಯಾಗಿ ಸುಮಾರು 1 ಕೋಟಿಯಷ್ಟು ಹಣ ಮತ್ತು ಚಿನ್ನವನ್ನೆರಡೂ ಕೂಡ ಅಷ್ಟೇ ಇವರು ಕಳ್ತನ ಮಾಡ್ತಾರೆ. ಕಳ್ತನ ಮಾಡಿದ್ದಕ್ಕೂ ಮುಂಚಿತವಾಗಿ ಇವರೊಂದು ಹರಕೆಯನ್ನ ಕಟ್ಕೊಂಡಿರ್ತಾರೆ. ಈ ಕಳ್ತನ ಅಂದ್ರೆ ಸಕ್ಸಸ್ ಆಗಿ ಹಣ ಮತ್ತು ಒಡವೆ ಎಲ್ಲವೂ ಕೂಡ ಕೈಗೆ ಬಂತು ಅಂತಂದ್ರೆ
ಶ್ರೀ ಕ್ಷೇತ್ರ ಮಂಜುನಾಥನ ಸನ್ನಿಧಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಅರಿಕೆಯನ್ನ ತೀರಿಸ್ತೀವಿ ಅಂತಾನು ಕೂಡ ಹೇಳ್ತಾರೆ. ಅದರಂತೆ 4 ಜನ ಆರೋಪಿಗಳು ಕೂಡ ಅಷ್ಟೇ ಕಳ್ಳತನ ಮಾಡ್ಕೊಂಡಿದ್ದಾದಂತ ಬಳಿಕ ಬಂದಂತ ಹಣದಲ್ಲಿ ಸುಮಾರು 2 ದಿನಗಳ ಕಾಲ ಮೋಜು ಮಸ್ತಿ ಮಾಡ್ಬಿಟ್ಟು ಕೊನೆಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮಂಜುನಾಥನ ಸನ್ನಿಧಿಯಲ್ಲಿ ಅರಕೆಯನ್ನು ಕೂಡ ತೀರ್ಸ್ಕೊಂಡು ತದನಂತರ ವಾಪಸ್ ಬಂದಿದ್ರೆ, ಯಾವಾಗ ಮನೆ ಮಾಲೀಕ ಟ್ರಿಪ್ ಅನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾನೆ, ಮನೆಗೆ ಬಂದಂತ ವೇಳೆಯಲ್ಲಿ ಈ ಕಳ್ಳತನ ಆಗಿರುವಂತದ್ರ ಬಗ್ಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿರುವಂತಹ CCTV ಫುಟೇಜಸ್ ಎಲ್ಲವನ್ನೂ ಕೂಡ ಚೆಕ್ ಮಾಡಿದ ಸಂದರ್ಭದಲ್ಲಿ ಈ ಮನೆ ಕೆಲಸದವರು ಕೂಡ ಮತ್ತು ಕಾರು ಚಾಲಕ ಇಬ್ರು ಕೂಡ ಈ ರೀತಿಯಂತ ಕೃತ್ಯವನ್ನ ಮಾಡಿರುವಂತದ್ದು ಗೊತ್ತಾಗುತ್ತೆ. ತಕ್ಷಣ ವಿದ್ಯಾರಣ್ಯಪುರ ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದಂತ ಬಳಿಕ CCTV ದೃಶ್ಯಗಳನ್ನ ಆಧರಿಸಿಕೊಂಡು ಇವರಿಬ್ಬರನ್ನು ಕೂಡ ಅಷ್ಟೇ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದಂತ ವೇಳೆಯಲ್ಲಿ ಈ ರೀತಿಯಾದಂತ ಒಂದು ಕಳ್ಳತನ ಪ್ಲಾನಿಂಗ್ ಅನ್ನುವಂಥದ್ದು ಹೊರಗಡೆ ಬಂದಿರುವಂತದ್ದು. ಸದ್ಯಕ್ಕೆ ಬಂಧಿತರಿಂದ ಸುಮಾರು 550ಕ್ಕೂ ಹೆಚ್ಚು ಗ್ರಾಮ್ ಗೋಲ್ಡ್ ಮತ್ತು ಒಂದಷ್ಟು ಹಣವನ್ನು ಈಗಾಗಲೇ ರಿಕವರಿ ಮಾಡಿಕೊಂಡು ಇನ್ನಷ್ಟು ತನಿಖೆಯನ್ನ ವಿದ್ಯಾರಣ್ಯಪುರ ಪೊಲೀಸರು ಮುಂದುವರೆಸಿರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.